ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಶಿವ ತಂದೆಯ ನೆನಪಿದೆಯೇ? ಶಿವ ಬಾಬಾರವರ ವಾಣಿ. ಮುರಳಿಯ ದಿನಾಂಕ 16/8/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 22/12/2023. ಓಂ ನಮಃ ಶಿವಾಯ. ನಿಮಿತ್ತರಾಗಿ ಪ್ರೇಮ ಸ್ವರೂಪರಾಗಿರಿ. ತಮ್ಮ ಆಜ್ಞಾಕಾರಿ ಸ್ವಚ್ಛ ಮನಸ್ಸಿನ ತಮ್ಮನ್ನು ಮಾಲೀಕರೆಂದು ತಿಳಿಯದೆ ನಿಮಿತ್ತರೆಂದು ಭಾವಿಸುವ ಸೆಲ್ಫ್ ಚೆಕಿಂಗ್ ಮೂಲಕ ತಮ್ಮನ್ನು ತಿದ್ದಿಕೊಳ್ಳುವ ಪ್ರೇಮ ಸ್ವರೂಪರಾಗಿ ಪ್ರೇಮದ ಪ್ರಪಂಚವನ್ನು ತರುವಂತಹ, ಜನರ ರೋಗಗಳಿಂದ ಮುಕ್ತರಾಗಿರುವಂತಹ, ಸದಾ ಶ್ರೀಮತದಂತೆ ನಡೆಯುವ ಸಂದೇಶವಾಹಕ ಮಕ್ಕಳಿಗೆ ಮನಸ್ಸಿಗೆ ಆರಾಮ್ ನೀಡುವ ದಿಲಾರಾಮ್ ಶಿವ ಬಾಬಾ ಹೇಳಿದರು. ಒಳ್ಳೆಯದು. ತಂದೆಯು ಪರಮಧಾಮವನ್ನು ಬಿಟ್ಟರು, ಅಯೋಧ್ಯೆಯನ್ನು ಬಿಟ್ಟರು, ಕಾಡುಗಳಲ್ಲಿ ಸಂಚರಿಸಿದರು. ಆದರೆ ತಂದೆಯು ಹೇಳುವುದು ಒಂದೇ. ತಂದೆಯು ಎಲ್ಲವನ್ನೂ ಬಿಟ್ಟರು. ನೀವು ಮಕ್ಕಳು ತಂದೆಗಾಗಿ ಏನನ್ನು ಬಿಟ್ಟಿದ್ದೀರಿ? ಎಲ್ಲರಿಗೂ ಪ್ರೀತಿ ಇದೆಯಲ್ಲವೇ? ಇದೆಯೇ? ತಂದೆಯ ಮೇಲೆ ಎಲ್ಲರಿಗೂ ಪ್ರೀತಿ ಇದೆನಾ? ಪ್ರೀತಿಯ ವ್ಯಾಖ್ಯಾನ: ತಂದೆಗೆ ನಿಮ್ಮ ಮೇಲೆ ಪ್ರೀತಿ ಇದೆಯಲ್ಲವೇ? ಇದೆಯೋ ಇಲ್ಲವೋ? ಹಾಗಾದರೆ ನೀವು ಮಕ್ಕಳಿಗೂ ತಂದೆಯ ಮೇಲೆ ಎಷ್ಟು ಪ್ರೀತಿ ಇದೆ? ನೀವು ಸಹ ಬೇರೆ ಬೇರೆ ಕಡೆಗಳಿಂದ ಎಲ್ಲವನ್ನೂ ಬಿಟ್ಟು ಬಂದಿದ್ದೀರಲ್ಲವೇ? ಬಿಟ್ಟು ಬಂದಿದ್ದೀರಲ್ಲವೇ? ಅಥವಾ ಬಂದಿಲ್ಲವೇ? ತಮ್ಮ ತಮ್ಮ ಕೆಲಸಗಳನ್ನು ಬಿಟ್ಟು ಬಂದಿದ್ದೀರಿ. ಯಾರಿಗಾಗಿ ಬಂದಿದ್ದೀರಿ? ತಂದೆಗಾಗಿ. ಸ್ವರ್ಗಕ್ಕೆ ಹೋಗುವುದಕ್ಕಾಗಿಯೇ ಅಥವಾ ಪ್ರೀತಿಗಾಗಿಯೇ? ಎಲ್ಲಿಯವರೆಗೆ ಪ್ರೀತಿ ಇರುವುದಿಲ್ಲವೋ, ಎಲ್ಲಿಯವರೆಗೆ ಪ್ರೀತಿಯ ವ್ಯಾಖ್ಯಾನ ತಿಳಿಯುವುದಿಲ್ಲವೋ, ಅಲ್ಲಿಯವರೆಗೆ ಸ್ವರ್ಗಕ್ಕೆ ಹೇಗೆ ಹೋಗುತ್ತೀರಿ? ಒಳ್ಳೆಯದು. ಇಂದು ಎಲ್ಲಿ ಕುಳಿತಿದ್ದೀರಿ? ನಿಮ್ಮ ಧ್ವನಿ ಕೇಳಿಸಲಿಲ್ಲ. ಚಿತ್ರಕೂಟ ಧಾಮದಲ್ಲಿ ಕುಳಿತಿದ್ದೀರಿ. ಒಳ್ಳೆಯದು. ಈ ಸ್ಥಳದ ವಿಶೇಷತೆ ಏನು? ಈ ಸ್ಥಳವನ್ನು ಇಷ್ಟು ದೊಡ್ಡ ತೀರ್ಥಕ್ಷೇತ್ರ ಎಂದು ಏಕೆ ಕರೆಯುತ್ತಾರೆ? ಈ ಸ್ಥಳದ ವಿಶೇಷತೆ ಎಂದರೆ ರಾಮಚಂದ್ರನು ಇಲ್ಲಿ ಬಹಳ ಸಮಯ ಕಳೆದನು. ಆದ್ದರಿಂದ ಇದನ್ನು ತೀರ್ಥಕ್ಷೇತ್ರ ಎನ್ನಲಾಗುತ್ತದೆ. ಇಲ್ಲಿ ಇಡೀ ರಾಮಾಯಣವನ್ನು ಬರೆಯಲಾಯಿತು. ಆದ್ದರಿಂದ ಇದು ತೀರ್ಥಕ್ಷೇತ್ರವಾಯಿತು. ಹಾಗಾದರೆ ಈಗ ಏನು ನಡೆಯುತ್ತಿದೆ? ಯಾರು ಹೇಳುತ್ತಾರೆ? ಈಗಲೂ ರಾಮಾಯಣದ ಭಾಗವೇ ನಡೆಯುತ್ತಿದೆ. ಈಗಲೂ ರಾಮಾಯಣ ನಡೆಯುತ್ತಿದೆ. ರಾಮಾಯಣ ಮುಗಿಯಿತು ಎಂದು ಯಾರು ಹೇಳಿದರು? ರಾಮನು ಅಯೋಧ್ಯೆಯನ್ನು ಏಕೆ ಬಿಟ್ಟನು? ರಾಮಾಯಣ ನೋಡಿಲ್ಲವೇ? ರಾಮನು ಅಯೋಧ್ಯೆಯನ್ನು ಏಕೆ ಬಿಟ್ಟನು? ದೊಡ್ಡ ಉದ್ದೇಶವೇನೆಂದರೆ ರಾಮನು ರಾವಣನನ್ನು ಸಂಹರಿಸಲು ಅಯೋಧ್ಯೆಯನ್ನು ಬಿಟ್ಟನು. ರಾಮನು ಅಹಲ್ಯೆ ಶಬರಿಯ ಉದ್ಧಾರಕ್ಕಾಗಿ ಅಯೋಧ್ಯೆಯನ್ನು ಬಿಟ್ಟನು. ಕೇವಲ ಒಬ್ಬ ಅಹಲ್ಯೆ ಅಥವಾ ಒಬ್ಬ ಶಬರಿಯಲ್ಲ, ರಾಮನು ಅನೇಕ ಆತ್ಮಗಳ ಕಲ್ಯಾಣಕ್ಕಾಗಿ ಅಯೋಧ್ಯೆಯನ್ನು ಬಿಟ್ಟನು. ಯಾರು ಮಂಗಗಳಂತೆ ಅಲ್ಲಿ ಇಲ್ಲಿ ಅಲೆಯುತ್ತಿದ್ದಾರೋ, ಯಾರಿಗೆ ಯಾವುದೇ ದಾರಿ ಸಿಗುತ್ತಿರಲಿಲ್ಲವೋ ಅವರನ್ನು ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡಲು ರಾಮನು ಅಯೋಧ್ಯೆಯನ್ನೇ ಬಿಟ್ಟನು. ಹಾಗಾದರೆ ಕಲ್ಯಾಣವಾಯಿತಲ್ಲವೇ? ಒಳ್ಳೆಯದು. ರಾಮನು ಯಾವುದೋ ಒಂದು ಸ್ಥಳದಲ್ಲಿ ಇದ್ದನು ಎಂದಲ್ಲ, ಇದು ಇಲ್ಲಿನ ಗಾಯನವಾಗಿದೆ. ತಂದೆಯು ರಾಮನನ್ನು ಕರೆದುಕೊಂಡು ಇಡೀ ಸಂಸಾರವನ್ನು ಸುತ್ತುತ್ತಿದ್ದಾರೆ. ಈ ಇಡೀ ಭಾರತವನ್ನೇ ಅಯೋಧ್ಯೆ ಎನ್ನಿ ಅಥವಾ ಕಾಡು ಎನ್ನಿ, ವನವಾಸ ಎನ್ನಿ. ತಂದೆಯು ಪ್ರತಿ ಜಾಗಕ್ಕೆ ಹೋಗಿ ಪ್ರತಿ ಆತ್ಮನ ಉದ್ಧಾರ ಮಾಡುತ್ತಿದ್ದಾರೆ, ಕಲ್ಯಾಣ ಮಾಡುತ್ತಿದ್ದಾರೆ. ಮತ್ತು ವನವಾಸ ಪೂರ್ಣಗೊಂಡ ತಕ್ಷಣ ಏನಾಗುತ್ತದೆ? ಅಂತ್ಯ. ರಾವಣ ಯಾರು? ಈ ಸಂಸಾರದಲ್ಲಿ ರಾವಣ ಯಾರು? ಇದನ್ನು ಯಾರನ್ನಾದರೂ ಕೇಳಿದರೆ ಇದು ಯಾವ ಯುಗ ಎಂದು ಅವರು ಕಲಿಯುಗ ಎನ್ನುತ್ತಾರೆ. ಹೀಗೆಯೇ ಹೇಳುತ್ತಾರಲ್ಲವೇ? ಯಾರು ಇದು ಸತ್ಯಯುಗ ಅಥವಾ ತ್ರೇತಾಯುಗ ಅಥವಾ ದ್ವಾಪರ ಯುಗ ಎಂದು ಹೇಳುವುದಿಲ್ಲ. ಏನು ಉತ್ತರ ಬರುತ್ತದೆ? ಸಣ್ಣ ಮಕ್ಕಳನ್ನು ಕೇಳಿದರೂ ಇದು ಯಾವ ಯುಗ ಎಂದು ಅವರು ಏನೋ ಹೇಳುತ್ತಾರೆ? ಕಲಿಯುಗ ಎನ್ನುತ್ತಾರಲ್ಲವೇ? ಹಾಗಾದರೆ ಕಲಿಯುಗ ಏಕೆ? ಎಲ್ಲಿ ಪ್ರತಿ ಮನೆಯಲ್ಲಿ ಕ್ಲೇಶವಿದೆಯೋ, ಎಲ್ಲಿ ಪ್ರತಿ ಮನೆಯಲ್ಲಿ ಹೊಡೆದಾಟವಿದೆಯೋ, ಎಲ್ಲಿ ಪ್ರತಿ ಮನೆಯಲ್ಲಿ ರಾವಣನ ಕ್ರೋಧದ ತಾಂಡವ ನಡೆಯುತ್ತಿದೆಯೋ, ಪ್ರತಿ ಸಣ್ಣ ಮಗುವಿನಲ್ಲಿ, ಹಿರಿಯರಲ್ಲಿ, ಕಿರಿಯರಲ್ಲಿ, ಯುವಕರಲ್ಲಿ, ವೃದ್ಧರಲ್ಲಿ ವಿಕಾರವಿದೆಯೋ, ಮುಖದಿಂದ ರಾಮ ರಾಮ ಎನ್ನುತ್ತಾರೆ ಅಥವಾ ಬಾಬಾ ಬಾಬಾ ಎನ್ನುತ್ತಾರೆ. ಆದರೆ ತಂದೆ ಏನೋ ಹೇಳುತ್ತಾರೆ? ಮುಖದ ರಾಮನನ್ನು ಮುಖದವರೇ ಕೇಳುತ್ತಾರೆ ಮತ್ತು ಮನಸ್ಸಿನ ರಾಮನನ್ನು ಆ ರಾಮನು ಕೇಳುತ್ತಾನೆ. ಯಾರು ನಿಮ್ಮ ಸಹಾಯಕ್ಕಾಗಿ ಪ್ರತಿ ಹೆಜ್ಜೆಯಲ್ಲೂ ಸಿದ್ಧರಾಗಿ ನಿಂತಿದ್ದಾರೋ, ಹಾಗಾದರೆ ತಂದೆಗೆ ಮುಖದ ರಾಮ ಬೇಡ. ಯಾವ ರಾಮ ಬೇಕು? ಹೃದಯದಿಂದ ಬಂದ ರಾಮ ಬೇಕು. ಹೃದಯದಿಂದ ರಾಮ ಬಂದರೆ ಹೃದಯಕ್ಕೆ ಆರಾಮ್ ಸಿಗುತ್ತದೆ. ಹಾಗಾದರೆ ಹೃದಯಕ್ಕೆ ಆರಾಮ್ ಬೇಕಲ್ಲವೇ? ಇಂದು ಸಣ್ಣ ಮಗುವನ್ನು ಕೇಳಿದರು ನಿಮಗೆ ಏನು ಚಿಂತೆ ಇದೆ? ಅವನು ಏನು ಹೇಳುತ್ತಾನೆ? ಬಹಳ ಟೆನ್ಷನ್ ಇದೆ, ಬಹಳ ಚಿಂತೆ ಇದೆ ಎನ್ನುತ್ತಾನೆ. ಒಂದು ವೇಳೆ ನಿಜವಾಗಿಯೂ ಹೃದಯಕ್ಕೆ ಆರಾಮ್ ಬೇಕೆಂದರೆ ಹೃದಯದಿಂದ ರಾಮ ಎನ್ನಿ. ರಾಮ ಅಂದರೆ ಯಾರು? ಹೇಳುತ್ತಾರಲ್ಲವೇ? ಕೈಗಳಿಲ್ಲದಿದ್ದರೂ ಇಡೀ ಸಂಸಾರವನ್ನು ನಡೆಸುತ್ತಾನೆ. ಮುಖವಿಲ್ಲದಿದ್ದರೂ ಕಿವಿಯಲ್ಲಿ ಏನನ್ನೋ ಹೇಳಿ ಹೋಗುತ್ತಾನೆ. ಪಾದಗಳಿಲ್ಲದಿದ್ದರೂ
ಬಂದು ಹೋಗಿರುವ ಗುರುತು ಬಿಟ್ಟು ಹೋಗುತ್ತಾನೆ. ಕಿವಿಗಳಿಲ್ಲದಿದ್ದರೂ ಇಡೀ ಸಂಸಾರದ ಮಾತನ್ನು ಕೇಳುತ್ತಾನೆ. ಆರಾಮ. ಇವತ್ತಿನ ಸಮಯವಿದೆಯಲ್ಲ, ಪ್ರತಿಯೊಂದು ಆತ್ಮವು ಕುಳಿತು ಗಮನವಿಟ್ಟು ಕೇಳುತ್ತಿದ್ದಾರೆ, ಏಕಾಗ್ರತೆಯಿಂದ ಕೇಳುತ್ತಿದ್ದಾರೆ. ಹೃದಯ ಸ್ವಚ್ಛವಾಗಿದ್ದರೆ ತಂದೆಯು ಇಂದು ಆ ಪ್ರತಿಯೊಂದು ಆತ್ಮದ ಕಲ್ಯಾಣ ಮಾಡಲು ಬಂದಿದ್ದಾರೆ. ತಂದೆಗೆ ಬೇರೇನೂ ಬೇಡ, ಕೇವಲ ಆಜ್ಞಾಕಾರಿ ಮತ್ತು ಸ್ವಚ್ಛ ಹೃದಯ ಬೇಕು. ಮಕ್ಕಳು ನಾವು ಮುಖದಿಂದ ಬಹಳ ಸ್ವಚ್ಛವಾಗಿ ಕಾಣುತ್ತೇವೆ, ಬಾಬಾ ಬಾಬಾ ಎನ್ನುತ್ತೇವೆ ಎಂದು ಭಾವಿಸಬಹುದು. ಆದರೆ ಒಳಗಡೆ ಏನಿದೆ ಬಾಬಾ ಕೂಡ ತಿಳಿಯುತ್ತಾರಲ್ಲವೇ? ನಿಮ್ಮ ಮುಖದ ಮಾತು ಮೌನದಲ್ಲೇ ನಡೆಯಬಹುದು, ಆದರೆ ಹೃದಯದಿಂದ ಬಾಬಾ ಎಂದು ಬರಬೇಕು. ಸಂಘಟನೆಯ ಶಕ್ತಿ, ಪರಸ್ಪರ ಪ್ರೀತಿಯ ವ್ಯಾಖ್ಯಾನ. ಒಂದು ನಿರ್ಜೀವ ಮಾಲೆಗೂ ಗೊತ್ತಿದೆ ಪರಸ್ಪರ ಜಗಳವಾಡಬಾರದು, ಮನಸ್ತಾಪ ಇಟ್ಟುಕೊಳ್ಳಬಾರದು ಎಂದು. ಹಾಗಾದರೆ ತಂದೆಯು ಹೇಳುವುದು ಇಷ್ಟೇ, ಪ್ರತಿಯೊಂದು ಆತ್ಮವು ಪರಸ್ಪರ ಪ್ರೀತಿಯಿಂದ ಇರಲಿ. ತಂದೆಗೆ ಪ್ರೀತಿಯ ವ್ಯಾಖ್ಯಾನ ತಿಳಿದಿದೆ ಮತ್ತು ಪ್ರೀತಿಯ ದಾರದಲ್ಲೇ ಬಂದಿಯಾಗಿ ತಂದೆ ಬರುತ್ತಾರೆ. ಹಾಗಾದರೆ ತಂದೆಯು ಪ್ರತಿ ಮಗುವಿನಿಂದ ಇದನ್ನೇ ಬಯಸುತ್ತಾರೆ. ನಿಮಗೆ ತಂದೆಯ ಮೇಲೆ ಮತ್ತು ಪರಿವಾರದ ಮೇಲೆ ಪ್ರೀತಿ ಇದ್ದರೆ ಮೊದಲು ತಂದೆಯು ಪರಿವಾರದ ಪ್ರೀತಿಯನ್ನು ನೋಡುತ್ತಾರೆ. ಎಷ್ಟು ಪ್ರೀತಿಯಿಂದ ಪರಸ್ಪರ ಸೇರಿ ತಂದೆಯ ಕಾರ್ಯದಲ್ಲಿ ಸಹಯೋಗಿಗಳಾಗುತ್ತೀರಿ ಎಂದು. ಮಕ್ಕಳಿಂದ ಆಗುವ ಅತಿ ದೊಡ್ಡ ತಪ್ಪು ಯಾವುದು ಗೊತ್ತೇ? ತಂದೆಯು ಕೇವಲ ನಿಮಿತ್ತರನ್ನಾಗಿ ಮಾಡುತ್ತಾನೆ ಮತ್ತು ಮಕ್ಕಳು ಸರ್ದಾರರಾಗಿ ಬಿಡುತ್ತಾರೆ. ತಂದೆ ಹೇಳುತ್ತಾರೆ, ನೀವು ನಿಮಿತ್ತರಾಗಿದ್ದೀರಿ, ಸರ್ದಾರರಲ್ಲ, ಸೇಠ್ ಅಥವಾ ನೀವು ಮಾಲೀಕರಲ್ಲ. ಹಾಗಾದರೆ ತಂದೆಯ ಕಾರ್ಯದಲ್ಲಿ ಸಹಯೋಗ ಕೊಡುತ್ತೀರಾ? ಮಾಲೀಕತನ ಎಲ್ಲರಿಗೂ ಇಷ್ಟವಾಗುತ್ತದೆ. ನಾನು ಮಾಲೀಕನಾಗಿ ಮಾಡಲಿ, ನಾನು ಮಾಲೀಕ, ನನ್ನ ಆಜ್ಞೆಯನ್ನು ಎಲ್ಲರೂ ಪಾಲಿಸಬೇಕು. ನನಗೆ ಹೇಳಿದ್ದಾರೆ ಅಂದರೆ ನಾನು ಎಲ್ಲರಿಗಿಂತ ಮುಂದೆ ಇರಬೇಕು, ನಾನು ಹೇಳಿದ್ದೇ ನಡೆಯಬೇಕು. ಅವಶ್ಯವಾಗಿಯೂ ಆಗಲಿ. ಯಾವಾಗ ನೀವು ಸಂಪೂರ್ಣವಾಗಿ ಅಕ್ಯುರೇಟ್ ಆಗಿದ್ದೀರೋ ಆಗ ಆಗಲಿ. ಒಂದು ವೇಳೆ ನಿಮ್ಮ ಮನಸ್ಸು ವಚನ ಕರ್ಮದಿಂದ ಅನೇಕ ಆತ್ಮಗಳಿಗೆ ದುಃಖ ತಲುಪುತ್ತಿದ್ದರೆ ನೀವು ಅಕ್ಯುರೇಟ್ ಆಗಿಲ್ಲ. ಹಾಗಾದರೆ ಮೊದಲು ನಿಮ್ಮನ್ನು ನೀವು ಅಕ್ಯುರೇಟ್ ಮಾಡಿಕೊಳ್ಳಿ. ಸಲಹೆಯನ್ನು ಸಣ್ಣ ಮಗುವಿನಿಂದಲೂ ಪಡೆಯಬಹುದಲ್ಲವೇ? ಆದರೆ ನಿಮಿತ್ತ ಭಾವ ಎಲ್ಲಿಯವರೆಗೆ ಬರುವುದಿಲ್ಲ ಗೊತ್ತೇ? ಎಲ್ಲಿಯವರೆಗೆ ದೇಹದ ಅಭಿಮಾನ ಮುರಿಯುವುದಿಲ್ಲವೋ ಅಲ್ಲಿಯವರೆಗೆ ನಿಮಿತ್ತ ಭಾವನೆ ಒಳಗಡೆ ಕುಳಿತು ಬಿಟ್ಟರೆ ಎಲ್ಲವೂ ಬಾಬರದ್ದು. ಬಾಬಾ ಮಾಡಿಸುವವರು, ನಾನು ಕೇವಲ ನಿಮಿತ್ತ. ಬಾಬನ ಇಚ್ಛೆಯಂತೆ ಎಂದು ಅನಿಸುತ್ತದೆ. ಬಾಬಾ ನನ್ನನ್ನು ಯೋಗ್ಯನೆಂದು ಭಾವಿಸಿದ್ದರೆ, ಬಾಬಾ ನಾನು ನಿಮ್ಮ ಆಜ್ಞೆಗಳ ಮೇಲೆ, ಶ್ರೀಮತದ ಮೇಲೆ ಸರಿಯಾಗಿ ನಡೆಯುತ್ತೇನೆ. ಆದರೆ ಇಲ್ಲ, ನಾನೇ ಸರಿ, ಇದು ಅತಿ ದೊಡ್ಡ ದೇಹದ ಅಭಿಮಾನ. ನಾನೇ ಸರಿ ಎನ್ನುವುದು ಅತಿ ದೊಡ್ಡ ದೇಹದ ಅಹಂಕಾರ. ಹಾಗಾದರೆ ಎಲ್ಲರಿಗೂ ತಂದೆಯು ಇದೇ ಸಂದೇಶ ಕೊಡುತ್ತಾರೆ. ಪ್ರತಿಯೊಬ್ಬರಿಗೂ, ಅಕ್ಕಂದಿರಾಗಿರಲಿ, ಅಣ್ಣಂದಿರಾಗಿರಲಿ, ಮಗಳಾಗಿರಲಿ, ಮಗನಾಗಿರಲಿ, ಎಲ್ಲಿಯಾದರೂ ಯಾರೇ ತಂದೆಯ ಮಿಲನಕ್ಕಾಗಿ ನಿಮಿತ್ತರಾಗಿರಲಿ, ಅಥವಾ ಸೆಂಟರ್ ಸಂಭಾಳಿಸಲು ನಿಮಿತ್ತರಾಗಿರಲಿ, ಅಥವಾ 4 ಮಕ್ಕಳ ಕ್ಲಾಸ್ ತೆಗೆದುಕೊಳ್ಳುತ್ತಿರಲಿ, ಅಥವಾ ಅವರು 4,000 ಜನರಿಗೆ ಕ್ಲಾಸ್ ಕೊಡುವವರಾಗಿರಲಿ, ಎಲ್ಲಿಯವರೆಗೆ ನಿಮಿತ್ತರೆಂದು ತಿಳಿಯುವುದಿಲ್ಲವೋ ಅಲ್ಲಿಯವರೆಗೆ ತಂದೆಯ ಹೃದಯಕ್ಕೆ ನೀವು ಏರಲು ಸಾಧ್ಯವಿಲ್ಲ. ಒಳ್ಳೆಯದು. ಒಂದು ವೇಳೆ ಈ ಅಭಿಮಾನವೂ ಬಂದರೆ, ನೋಡಿ ನಾನು ಎಷ್ಟು ಚೆನ್ನಾಗಿ ಮಾಡಿಸಿದೆ, ಆಗ ತಂದೆ ಹೇಳುತ್ತಾರೆ, ನೀವು ಏನು ಮಾಡಿಸಿದ್ದೀರಿ ಎನ್ನುವುದು ನಿಮಗೆ ಗೊತ್ತಿದೆಯೇ? ಆದರೆ ಆ ಆತ್ಮಗಳಲ್ಲಿ ಯಾವ ಆತ್ಮಗಳ ಕಲ್ಯಾಣ ಮಾಡಬೇಕು ಎಂದು ತಂದೆಯ ಕರ್ತವ್ಯವಾಗಿದೆ. ಪ್ರತಿಯೊಬ್ಬರಿಗೂ ಪ್ರತಿ ಬಾರಿಯೂ ಬಾಬಾ ಇದೇ ಸಂದೇಶ ಕೊಟ್ಟು ಹೋಗುತ್ತಾರೆ. ಸ್ವಯಂ ನೀವು ಸುಧಾರಣೆ ಮಾಡದಿದ್ದರೆ ಜಗತ್ತು ಸುಧಾರಿಸುತ್ತದೆ, ಆದರೆ ಸ್ವಯಂ ಅಲ್ಲ, ಇತರರನ್ನು ಸರಿಪಡಿಸಿಕೊಳ್ಳಬೇಕು ಎಂದುಕೊಳ್ಳುತ್ತಾರೆ. ಇದು ಯಾರಿಗೆ ತಂದೆ ಹೇಳುತ್ತಿದ್ದಾರೆ? ಪ್ರತಿಯೊಬ್ಬ ಮಗುವು ಅರ್ಥ ಮಾಡಿಕೊಳ್ಳಲಿ. ಅವರು ಜ್ಞಾನಿಗಳಾಗಿರಲಿ, ಅಜ್ಞಾನಿಗಳಾಗಿರಲಿ, ಹತ್ತಿರದವರಾಗಿರಲಿ, ದೂರದವರಾಗಿರಲಿ, ನಿಮ್ಮನ್ನು ನೀವು ಎಂದಾದರೂ ಕುಳಿತು 1-2 ಗಂಟೆ ಚೆಕಿಂಗ್ ಮಾಡಿಕೊಳ್ಳಿ. ಪ್ರೀತಿಯಿಂದ ಇದ್ದರೆ ಪ್ರೀತಿಯ ಸಂಸಾರ ನಿರ್ಮಾಣವಾಗುತ್ತದೆ. ತಂದೆಯು ಪ್ರೀತಿಯಿಂದ ಭೇಟಿಯಾಗಲು ಬರುತ್ತಾರಲ್ಲವೇ? ನೀವು ಮಕ್ಕಳಿಗಾಗಿ ತಂದೆಯು ಪರಮಧಾಮವನ್ನೇ ಬಿಟ್ಟಿದ್ದಾರೆ. ನೀವು ಮಕ್ಕಳನ್ನು ಸುಖದ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಲು ತಂದೆಯು ಪ್ರತಿ ಸ್ಥಳಕ್ಕೂ ಬರುತ್ತಿದ್ದಾರೆ. ಯಾವುದೇ ಆತ್ಮವು ಉಳಿಯಬಾರದು. ಮತ್ತು ಬಾಬಾ ನಮಗೆ ಬರಲು ಸಾಧ್ಯವಿರಲಿಲ್ಲ, ನೀವು ಬರಬಹುದಿತ್ತಲ್ಲವೇ ಎಂದು ಹೇಳಬಾರದು. ಹಾಗಾದರೆ ತಂದೆಯು ನಿಮ್ಮ ಕರ್ತವ್ಯವನ್ನು ಪೂರೈಸುತ್ತಿದ್ದಾರೆ. ಈಗ ನೀವು ಮಕ್ಕಳ ಸರದಿ. ಹೌದು, ಪ್ರತಿ ಮಗುವಿನಲ್ಲಿ ಉತ್ಸಾಹ, ಉಮಂಗ ಇರುತ್ತದೆ. ಚೆನ್ನಾಗಿ ಲಗನ್ನಿಂದ ಮಾಡುತ್ತಾರೆ. ಸೇವಾದಾರಿಗಳು ಬಹಳ ಜನರಿದ್ದಾರೆ. ಹೃದಯದಿಂದ ಮಾಡುತ್ತಾರೆ. ಉಮಂಗ, ಉತ್ಸಾಹವು ಬಹಳ ಇದೆ.
ತಕ್ಷಣ ಓಡಿ ಬರುತ್ತಾರೆ. ಅಲ್ಲಿ ಬಾಬನ ಮಿಲನ ಮಾಡಿಸಬೇಕು ಎಂದು ಸೇವೆಯ ಮೇಲೆ ಓಡುತ್ತಾರೆ. ಇದಕ್ಕಾಗಿ ತಂದೆಯು ನೀವು ಮಕ್ಕಳಿಗೆ ಹೃದಯದಿಂದ ಧನ್ಯವಾದ ಹೇಳುತ್ತಾರೆ. ಈ ಕ್ವಾಲಿಟಿ ನಿಮ್ಮಲ್ಲಿ ಭರ್ಪೂರಾಗಿದೆ. ಆದರೆ ಪ್ರೀತಿಯ ಕೊರತೆ ಇದೆ, ಪ್ರೇಮದ ಕೊರತೆ ಇದೆ. ಇದನ್ನು ಸ್ವಲ್ಪ ಸರಿಪಡಿಸಿಕೊಳ್ಳಿ. ಎಷ್ಟು ಬೇಗ ಪ್ರೀತಿಯಿಂದ ಕೆಲಸವಾಗುತ್ತದೆಯೋ ಅಷ್ಟು ಬೇಗ ಮನಸ್ತಾಪದಿಂದ ಆಗಲು ಸಾಧ್ಯವಿಲ್ಲ. ಇದೇ ಸಮಯ ಪರಸ್ಪರ ಭೇಟಿಯಾಗಲು, ಸಂಸ್ಕಾರಗಳನ್ನು ಮಿಲನ ಮಾಡಲು, ಪರಸ್ಪರ ಪ್ರೀತಿಯನ್ನು ಹಂಚಲು. ಸೃಷ್ಟಿಯ ನಿಯಮವೇನೆಂದರೆ ನೀವು ಏನನ್ನು ನೀಡುತ್ತೀರೋ ಅದನ್ನೇ ಪಡೆಯುತ್ತೀರಿ. ಪ್ರೀತಿ ನೀಡಿದರೆ ಪ್ರೀತಿಯೇ ಸಿಗುತ್ತದೆ. ನೀವು ಭಾವಿಸುತ್ತೀರಿ, ಇಲ್ಲ, ನಾನು ಪ್ರೀತಿ ನೀಡುವುದಿಲ್ಲ, ನಾನು ಹೇಗಿದ್ದೇನೋ ಹಾಗೆಯೇ ಇರುತ್ತೇನೆ, ಆದರೆ ಎದುರಿನವರು ನನಗೆ ಪ್ರೀತಿ ಕೊಡಲಿ ಎಂದು. ಇದು ಸಾಧ್ಯವಿಲ್ಲ. ಮತ್ತು ನಾವು ಹೊರಗಡೆ ಇರುವಾಗ ಎಲ್ಲರೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತೇವೆ, ಆದರೆ ಮನೆಗೆ ಹೋದರೆ ಕೋಪ ಮಾಡುತ್ತೇವೆ ಎಂದಲ್ಲ. ಯಾರು ಪ್ರೀತಿಯ ವ್ಯಾಖ್ಯಾನ ಕಲಿಯಲಿಲ್ಲವೋ ಅವರು ಜ್ಞಾನಿಯೂ ಅಲ್ಲ, ಪೂಜಾರಿಯೂ ಅಲ್ಲ, ಏನೂ ಅಲ್ಲ. ಪ್ರೀತಿಯು ನಿಸ್ವಾರ್ಥವಾಗಿರಲಿ. ಹೌದು, ಯಾರೇ ಎಷ್ಟೇ ದೊಡ್ಡ ಜ್ಞಾನಿಯಾಗಿರಲಿ, ಪ್ರೀತಿಯಲ್ಲಿ ಸ್ವಾರ್ಥವಿದ್ದರೆ, ನಾನು ಪ್ರೀತಿ ಮಾಡಿದರೆ ನನಗೆ ಅವರಿಂದ ಆ ವಸ್ತು ಸಿಗುತ್ತದೆ ಎಂದರೆ ಇದು ಸತ್ಯವಾದ ಪ್ರೀತಿಯಲ್ಲ. ತಂದೆಯು ನೀವೆಲ್ಲ ಮಕ್ಕಳೊಂದಿಗೆ ನಿಸ್ವಾರ್ಥ ಪ್ರೀತಿ ಮಾಡುವಾಗ ನೀವು ಕೂಡ ಪರಸ್ಪರ ನಿಸ್ವಾರ್ಥ ಭಾವನೆ ಇಟ್ಟುಕೊಳ್ಳಬೇಕು. ಸರಿತಾನೆ? ನಡೆಯಿರಿ, ನಿಮ್ಮ ಆದಿಪಿತ ಬ್ರಹ್ಮ ಬಾಬಾರವರೊಂದಿಗೆ ಮಿಲನ ಆಚರಿಸಿರಿ. ಅವರು ಪ್ರಿಯರೂ ಹೌದು, ನ್ಯಾರನೂ ಹೌದು, ಸತ್ಯವಂತರೂ ಹೌದು, ಒಳ್ಳೆಯವರೂ ಹೌದು, ಮತ್ತು ನಂಬರ್ 1 ಆಜ್ಞಾಕಾರಿ ಪುತ್ರನೂ ಹೌದು. ಹಾಗಾದರೆ ತಂದೆಯು ಪ್ರತಿ ಮಗುವಿಗೆ ಇದನ್ನೇ ಹೇಳುತ್ತಾರೆ, ಆಜ್ಞಾಕಾರಿ ಪುತ್ರ ಅಥವಾ ಪುತ್ರಿಯರಾಗಿರಿ. ಶ್ರೀಮತದಂತೆ ನಡೆಯುವ ಸಿಂಹದಂತ ಮಕ್ಕಳಾಗಿರಿ. ತಂದೆಯ ಪ್ರೀತಿಯನ್ನು, ಜ್ಞಾನವನ್ನು ಧಾರಣೆ ಮಾಡುವ ಧಾರಣಾ ಮೂರ್ತಿಗಳಾಗಿರಿ. ಕುಳಿತು ತಂದೆಯ ಸಂದೇಶವನ್ನು ಪಡೆಯುವ ಸತ್ಯ ಸಂದೇಶ ವಾಹಕರಾಗಿರಿ. ಬಾಬಾ ನಿಮ್ಮೆಲ್ಲರನ್ನೂ ಪ್ರೀತಿಸುತ್ತಾರೆ. ನೀವು ಶಾಂತಿಯಿಂದ ಕುಳಿತಾಗ ನಿಮಗೆ ಸೇವೆಗಳ ಹೊಸ ಹೊಸ ಯುಕ್ತಿಗಳು ಹೊಳೆಯುತ್ತವೆ. ಆದರೆ ಕುಳಿತುಕೊಳ್ಳದಿದ್ದರೆ ತಂದೆಯ ಸಂದೇಶ ಹೇಗೆ ತಲುಪುತ್ತದೆ? ನಿಮ್ಮ ಲೈನ್ ಬ್ಯುಸಿ ಇದ್ದರೆ ಬೇರೆ ಮೆಸೇಜ್ ಹೇಗೆ ಬರುತ್ತದೆ? ಒಂದು ವೇಳೆ ಸತ್ಯವಾದ ಮೆಸೇಜ್ ಪಡೆಯಬೇಕೆಂದರೆ ಕನಿಷ್ಠ 1 ಗಂಟೆ ಕುಳಿತು ಸೇವೆಗಳ ಯುಕ್ತಿಗಳನ್ನು ಹೊರತೆಗೆಯಿರಿ. ನೋಡಿ, ಬಾಬಾ ಎಂತಹ ಕಮಾಲ್ ಮಾಡಿ ತೋರಿಸುತ್ತಾರೆ. ಅವರು ಮಾಡಿದಂತೆ ನಾವು ಮಾಡೋಣ, ಇಂತಹವರು ಮಾಡಿದಂತೆ ನಾವು ಮಾಡೋಣ ಎಂದು ಯೋಚಿಸುತ್ತಾರೆ. ಕಾಪಿ ಏಕೆ ಮಾಡುತ್ತೀರಿ? ನಿಮ್ಮ ಸ್ವಂತ ಬುದ್ಧಿ ಇಲ್ಲವೇ? ನೀವು ಏನಾದರೂ ಹೊಸದನ್ನು ಮಾಡಿ, ಏನಾದರೂ ಹೊಸ ವಿಷಯ ತನ್ನಿ, ನವೀನತೆಯನ್ನು ತನ್ನಿರಿ. ನಡೆಯುತ್ತಿದೆ, ಅದೇ ನಡೆಯುತ್ತಿದೆ, ಅಲ್ಲಿ ನುಡಿದಂತೆ ನಾವು ಮಾಡಿದೆವು ಎಂದರೆ ನೀವು ಹೊಸದಾಗಿ ಏನು ಮಾಡಿದಿರಿ? ನೀವು ಪ್ರತಿ ಬಾಬಾನ ಮಿಲನದಲ್ಲಿ ಸೇವೆಗಳ ಹೊಸ ಯುಕ್ತಿಗಳನ್ನು ಹೊರತೆಗೆಯಿರಿ. ಹೊಸ ಆಕ್ಟಿವಿಟೀಸ್ ಮಾಡಿ, ಬುದ್ಧಿ ಉಪಯೋಗಿಸಿ. ಸಂದೇಶವನ್ನು ಯಾವ ರೀತಿ ತಲುಪಿಸಬೇಕು ಎಂದು ಬುದ್ಧಿ ಉಪಯೋಗಿಸಿರಿ. ಒಬ್ಬರಿಗೊಬ್ಬರು ಮಾತನಾಡಿ, ನನಗೆ ಈ ಸಂಕಲ್ಪ ಬಂದಿದೆ ಎಂದು. ನಿಮ್ಮ ಸಂಕಲ್ಪ 10ರಲ್ಲಿ 7 ಜನ ಮಕ್ಕಳಿಗೆ ಅರ್ಥವಾದರೆ ಅವಶ್ಯವಾಗಿಯೂ ಮಾಡಿ. ಬುದ್ಧಿ ಉಪಯೋಗಿಸುವುದಿಲ್ಲ, ಕೇವಲ ಹೌದು ಅವರು ಮಾಡಿದಂತೆ ನಾನು ಮಾಡಿದೆ ಎನ್ನುತ್ತಾರೆ. ಇದು ಬುದ್ಧಿವಂತಿಕೆಯಲ್ಲ. ಕಾಪಿ ಏಕೆ? ಏನಾದರೂ ನವೀನತೆಯನ್ನು ತನ್ನಿ. ಭಕ್ತಿ ಮಾರ್ಗದಲ್ಲಿ ಯಾವ ರೀತಿ ಪ್ರವೇಶಿಸಬೇಕು, ಹೇಗೆ ತಂದೆಯ ಸಂದೇಶ ಕೊಡಬೇಕು ಎನ್ನುವುದನ್ನು ತನ್ನಿ. ಕುಳಿತುಕೊಳ್ಳಿ, ತಂದೆಯೊಂದಿಗೆ ಮಾತನಾಡಿ. ತಂದೆ ಸಂದೇಶ ಕೊಡುತ್ತಾರೆ. ಮಾಡಿ ನೋಡಿ. ಹೆಜ್ಜೆ ಇಡದಿದ್ದರೆ ಯಶಸ್ಸು ಸಿಗುವುದಿಲ್ಲ. ಒಬ್ಬರನ್ನೊಬ್ಬರು ನೋಡಿ, ಯಾವುದೇ ಹೊಸ ವಿಷಯ ಮಾಡುತ್ತಿಲ್ಲ. ಅಲ್ಲೇ ನಿಂತಿದ್ದೀರಿ. ಮೊದಲು ಎಲ್ಲಿದ್ದೀರೋ ಅಲ್ಲೇ ಇದ್ದೀರಿ. ಸಮಾನವಾಗಿದ್ದೀರಿ. ಮುಂದೆ ಸಾಗಿರಿ. ಧೈರ್ಯ ಮಾಡಿ. ತಂದೆಯೊಂದಿಗೆ ಸತ್ಯವಾದ ಲಗನ್, ಸತ್ಯವಾದ ಸಾಂಗತ್ಯ ಅಂದ್ರೆ ಸಮೀಪತೆ ನಿಭಾಯಿಸಿ. ಆಗ ನೋಡಿ ಕಮಾಲ್ ಹೇಗೆ ನಡೆಯುತ್ತದೆ ಎಂದು. ಒಳ್ಳೆಯದು ಮಕ್ಕಳೇ, ತಂದೆ ಯಾವಾಗಲೂ ನಿಮ್ಮೊಂದಿಗಿದ್ದಾರೆ. ಇದು ತಂದೆಯ ಪಕ್ಕಾ ವಾಗ್ದಾನವಾಗಿದೆ ಎಂದು. ತಂದೆ ನಿಮ್ಮ ಜೊತೆ ಬಿಟ್ಟಿಲ್ಲ ಎಂದು ಬಿಡುವುದಿಲ್ಲ, ಏಕೆಂದರೆ ಇದು ತಂದೆಯ ವಚನವಾಗಿದೆ ಮತ್ತು ತಂದೆಯು ತಮ್ಮ ವಚನದಲ್ಲಿ ಪಕ್ಕಾ ಇದ್ದಾರೆ. ನಿಮ್ಮ ವಚನ ಎಷ್ಟು ಪಕ್ಕಾ ಇದೆ ಎನ್ನುವುದನ್ನು ನೀವು ನಿಮ್ಮೊಂದಿಗೆ ಅವಶ್ಯವಾಗಿಯೂ ಮಾತನಾಡಿಕೊಳ್ಳಿ. ಸರಿತಾನೆ? ಸದಾ ಖುಷಿಯಾಗಿರಿ. ಖುಷಿಯಂತಹ ಆಹಾರ ಬೇರೊಂದಿಲ್ಲ. ಕೆಲವು ಮಕ್ಕಳು ಯೋಚಿಸುತ್ತಾರೆ, ಬಹಳ ಮಕ್ಕಳು ಭೇಟಿಯಾಗುತ್ತಾರೆ, ನಂತರ ಯೋಚಿಸುತ್ತಾರೆ, ಇಲ್ಲ ಇಲ್ಲ ಇವರು ಬಾಬಾ ಅಲ್ಲ ಎಂದು. ಆದರೂ ಭೇಟಿಯಾಗುತ್ತಾರೆ. ನಂತರ ಯೋಚಿಸುತ್ತಾರೆ, ಇಲ್ಲ ಬಾಬಾ ಕಾಣಿಸುತ್ತಿಲ್ಲವಲ್ಲ. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ನಿಶ್ಚಯವಾಗುತ್ತದೆ. ಮನೆಗೆ ಹೋಗುತ್ತಾರೆ. ನಂತರ ಯಾರೋ ಏನೋ ಹೇಳಿದರು, ಆಗ ಮತ್ತೆ ಅರ್ಥವಾಗುತ್ತದೆ. ಒಳ್ಳೆಯದು. ಭೇಟಿಯಾಗುವುದನ್ನು ಬಿಡುವುದಿಲ್ಲ ಮತ್ತು ಸಂಶಯ ಪಡುವುದನ್ನು ಬಿಡುವುದಿಲ್ಲ.
ಇದರಿಂದ ಏನಾಗುತ್ತದೆ? ಇದರಿಂದ ನೀವು 2 ಹೆಜ್ಜೆ ಹಿಂದೆ ಹೋಗುತ್ತೀರಿ. ಮಹಾವೀರರಾಗಿಲ್ಲ. ಯಾರು ಮಹಾವೀರರಾಗುವುದಿಲ್ಲವೋ ಅವರನ್ನು ರಾವಣನು ಹಲವು ಬಾರಿ ಕೆಳಕ್ಕೆ ಹಾಕಿ ಹೊಡೆಯುತ್ತಾನೆ. ಹಾಗಾದರೆ ಮಹಾವೀರ ಎಂದರೇನು? ಅಂಗದ ಎಂದರೇನು? ಒಂದು ಬಾರಿ ಪಾದ ಇಟ್ಟರೆ ಮತ್ತೆ ಏಳಬಾರದು. ಯಾರು ಮೇಲೆತ್ತಲೂ ಸಾಧ್ಯವಿಲ್ಲ. ಹಾಗಾದರೆ ಇದು ಹೌದೋ ಅಲ್ಲವೋ ಎಂದು ಯೋಚಿಸುವುದರಲ್ಲಿ ನಿಮ್ಮ ಸಮಯ ವೇಸ್ಟ್ ಮಾಡಬೇಡಿ. ಮೊದಲು ಬಾಬಾ ಹಲವು ಬಾರಿ ಹೇಳಿ ಹೋಗಿದ್ದಾರೆ. ಒಂದು ವೇಳೆ ಬಾಬಾ ಅಲ್ಲ ಎಂದು ಯೋಚಿಸಿದರೆ ನಿಮ್ಮ ಸಮಯ ವೇಸ್ಟ್ ಆಗುತ್ತಿದೆ. ಒಂದು ವೇಳೆ ಬಾಬಾ ಆಗಿದ್ದರೆ ನೀವು ನಂತರ ಪಶ್ಚಾತ್ತಾಪ ಪಡುತ್ತೀರಿ. ಅಯ್ಯೋ, ಬಾಬಾ ಆಗಿದ್ರು ನಾವ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಪಶ್ಚಾತ್ತಾಪ ಪಡುತ್ತೀರಿ ಮತ್ತು ಯೋಚಿಸುತ್ತೀರಿ, ನಾವು ಎಷ್ಟು ಬುದ್ಧುವಾಗಿದ್ದೇವೆ, ನಾನು ಎಷ್ಟು ಸಮಯ ವ್ಯರ್ಥ ಮಾಡಿದೆ ಎಂದು. ಬಾಬಾ ಇದ್ದಾರೋ ಇಲ್ಲವೋ ಎನ್ನುವುದರಲ್ಲಿ ಸಮಯ ಕಳೆದುಕೊಂಡರೆ ಅಂದರೆ ವಜ್ರ ಸಮಾನ ಜನ್ಮವನ್ನು ಕಳೆದುಕೊಂಡಂತೆ. ಈ ಜನ್ಮ ಜೀವನ ವಜ್ರ ಸಮಾನವಾಗಿದೆ ಮತ್ತು ನಿಮ್ಮ ಈ ಜೀವನ ವಜ್ರಗಳ ಚೀಲವಾಗಿದೆ. ನೀವು ಒಂದು ದಿನ ಕಳೆದುಕೊಂಡರೆ ಅಂದರೆ ಒಂದು ಅಮೂಲ್ಯವಾದ ವಜ್ರವನ್ನು ಕಡಿಮೆ ಮಾಡಿಕೊಂಡಂತೆ. ದಿನವನ್ನು ನೆನಪಿನಲ್ಲಿ ಕಳೆದರೆ, ನಿಶ್ಚಯದಲ್ಲಿ ಕಳೆದರೆ, ತಂದೆಯ ಪ್ರೀತಿಯಲ್ಲಿ ಕಳೆದರೆ 4 ವಜ್ರಗಳು ನಿಮ್ಮ ಚೀಲಕ್ಕೆ ವಾಪಸ್ ಬಂದಿವೆ. ವ್ಯರ್ಥದಲ್ಲಿ ಕಳೆದರೆ ವಜ್ರ ಮಾಯ. ಉಸಿರಿನ ವಜ್ರಗಳು, ಉಸಿರಿನ ಚೀಲ ಯಾವಾಗ ಖಾಲಿಯಾಯಿತು ಎಂದು ತಿಳಿಯುವುದೇ ಇಲ್ಲ. ಆಕಸ್ಮಿಕವಾಗಿ ಸಮಯ ಬಂದಾಗ ಚೀಲ ತೆರೆಯುತ್ತೀರಿ. ಒಳ್ಳೆಯದು, ನನ್ನ ಹತ್ತಿರ ಕೊನೆಯ ಒಂದು ಉಸಿರು ಉಳಿದಿಲ್ಲ ಎಂದು, ನನ್ನ ಹತ್ತಿರ ಈಗ ಏನೂ ಉಳಿದಿಲ್ಲ, ನಾನು ಖಾಲಿಯಾದೆ ಎಂದು ಹೇಳುವಂತಾಗುತ್ತದೆ. ಅಂತಹ ಸಮಯ ಬರಬಾರದು. ನೀವು ನಿಮ್ಮ ಚೀಲ ತೆರೆದು ನೋಡಿದಾಗ ಸಮಯವಿಲ್ಲ, ವಜ್ರಗಳು ಮುಗಿಯುತ್ತಿವೆ ಎಂದು ಅನಿಸಬಾರದು. ಹೌದೋ ಅಲ್ಲವೋ ಎನ್ನುವುದರಲ್ಲಿ ಸಮಯ ಕಳೆಯಬೇಡಿ. ಇಂದು ಭೇಟಿಯಾದಾಗ ನಿಶ್ಚಯವಾಯಿತು, ನಾಳೆ ಮನೆಗೆ ಹೋದಾಗ ಸಂಶಯ ಬಂತು. ಇಂದು ಹೌದು ನನ್ನ ಬಾಬಾ ಎಂದು ಹೇಳಿದಿರಿ, ನಾಳೆ ಯಾರಿಗೋ ಹೇಳಿದಿರಿ, ಇಲ್ಲ ಇಲ್ಲ ನನ್ನ ಬಾಬಾ ಅಲ್ಲ, ನಿನ್ನವರು ಎಂದು. ಎಲ್ಲೇ ಕುಳಿತಿರಲಿ, ಮಧುಬನದಲ್ಲಿ ಕೇಳುತ್ತಿರಲಿ ಅಥವಾ ಸೆಂಟರ್ ನಲ್ಲಿ ಕೇಳುತ್ತಿರಲಿ, ಬಾಬಾ ಅವರನ್ನು ಬಹಳ ಪ್ರೀತಿಸುತ್ತಾರೆ, ಕೇಳಿಸಿಕೊಳ್ಳುತ್ತಾರೆ. ಆದರೆ ಮುಖದಿಂದ ಹೇಳುತ್ತಾರೆ ಇಲ್ಲ ಎಂದು, ಮತ್ತೆ ಕೇಳುತ್ತಾರೆ, ಮತ್ತೆ ಹೇಳುತ್ತಾರೆ ಇಲ್ಲ ಎಂದು. ಕಮಾಲಲ್ಲವೇ? ಇದು ಖುಷಿಯ ವಿಷಯ. ಬಾಬಾ ಹೇಳುತ್ತಾರೆ, ನಿಮ್ಮ ಹೃದಯ ಬಹಳ ಪ್ರಿಯವಾಗಿದೆ, ನಿಮಗೆ ಗೊತ್ತಿದೆ, ಆದರೆ ವಾಣಿ ಬೇರೆಯೇ ಹೇಳುತ್ತದೆ, ಮನಸ್ಸು ಬೇರೆಯೇ ಹೇಳುತ್ತದೆ. ಒಳ್ಳೆಯದು. ಯಾರಿಗೆ ಬಾಬಾ ಇದ್ದರೆ ಎಂದು ಪಕ್ಕಾ ಇದೆಯೋ ಅವರು ಮಜ್ಬೂರಾಗಿದ್ದಾರೆ, ಬಂದಿಯಾಗಿದ್ದಾರೆ. ತಂದೆಯು ಎಲ್ಲರನ್ನು ಸ್ವತಂತ್ರ ಮಾಡುತ್ತಾರಲ್ಲವೇ? ನಿಮಗೆ ಪ್ರೀತಿ ಇದ್ದರೆ ಓಡಿ ಬನ್ನಿ, ಇಲ್ಲದಿದ್ದರೆ ನಿಂತು ಬಿಡಿ ಎಂದು. ನಂತರ ಭವಿಷ್ಯದಲ್ಲಿ ಏನಾಗುತ್ತದೆ ಎಂದು ಯೋಚಿಸಬೇಡಿ. ಮತ್ತು ಯಾರು ಯೋಚಿಸಿದರೋ ನನ್ನ ಗತಿ ಏನಾಗಬಹುದು, ಅವರು ಏನೂ ಆಗಲು ಸಾಧ್ಯವಿಲ್ಲ, ನನ್ನ ಸೆಂಟರ್ ಹೋಗುತ್ತದೆ, ನನ್ನ ಪದವಿ, ನನ್ನ ಸ್ಥಾನ ಹೋಗುತ್ತದೆ ಎಂದರೆ ಅವರು ಎಂದಿಗೂ ಏನೂ ಆಗಲು ಸಾಧ್ಯವಿಲ್ಲ. ಒಂದು ವೇಳೆ ಫೆವಿಕಾಲ್ನಂತೆ ಅಂಟಿಕೊಂಡಿದ್ದೇವೆ ಎನಿಸಿದರೆ ಬಿಡಿಸಿಕೊಳ್ಳಿ ಮತ್ತು ಓಡಿ. ಒಂದು ಕೊಂಬೆಯನ್ನು ಹಿಡಿದುಕೊಳ್ಳಬೇಡಿ. ಈ ಯಾತ್ರೆ ಪೂರ್ಣಗೊಂಡಿದೆ. ಒಂದು ವೇಳೆ ಇನ್ನು ಏನು ಹೊಸದನ್ನು ಮಾಡದಿದ್ದರೆ ಜೀವನ ಕಳೆದುಕೊಂಡಿದ್ದೀರಿ, ಪಡೆದಿಲ್ಲ. ಅದಕ್ಕಾಗಿಯೇ ತಂದೆಗೆ ಪ್ರತಿಯೊಬ್ಬ ಮಗುವಿನ ಮೇಲೆ ಪ್ರೀತಿ ಇದೆ ಮತ್ತು ಯಾವಾಗಲೂ ಖುಷಿಯಾಗಿ ನೋಡಲು ಬಯಸುತ್ತಾರೆ. ಬಹಳ ಮಕ್ಕಳು ಕುಳಿತು ಅಳುತ್ತಾರೆ, ಬಾಬಾ ನಾನು ಮಜ್ಬೂರಾಗಿದ್ದೇನೆ, ನನಗೆ ಬರಲು ಸಾಧ್ಯವಿಲ್ಲ ಎಂದು. ಬಾಬಾ ಏನೋ ಹೇಳುತ್ತಾರೆ, ಮಜ್ಬೂರಾಗಬಹುದು, ಆದರೆ ಶಕ್ತಿಶಾಲಿ ಆಗಲು ಸಾಧ್ಯವಿಲ್ಲವೇ? ನೀವು ತಂದೆಯನ್ನು ಭೇಟಿಯಾಗಲು ಅಷ್ಟು ಶಕ್ತಿ ಉಪಯೋಗಿಸಲು ಸಾಧ್ಯವಿಲ್ಲವೇ? ಪ್ರಪಂಚದಲ್ಲಿ ಮೀರಾಳ ಗಾಯನ ಕೇಳಿದ್ದೀರಲ್ಲವೇ? ಕೇಳಿದ್ದೀರಾ? ಮೀರಾಳ ಗಾಯನ. ಒಂದು ಪ್ರೀತಿಗಾಗಿ ಅವಳು ಏನನ್ನೂ ನೋಡಲಿಲ್ಲ, ಅಂದ್ರೆ ಕೃಷ್ಣನ ಪ್ರೀತಿಗಾಗಿ ಯಾವುದನ್ನೂ ನೋಡ್ಲಿಲ್ಲ. ಆ ಸಮಯದಲ್ಲಿ ಯಾರು ಮೀರಾನಿಗೆ ಕಲ್ಲು ಹೊಡೆಯುತ್ತಿದ್ದರೋ ಇಂದು ಮೀರಾಳ ಮೂರ್ತಿ ಮಾಡಿ ಮಂದಿರ ಕಟ್ಟಿ ಪೂಜೆ ಮಾಡುತ್ತಾರೆ. ಕಮಾಲಲ್ಲವೇ? ಇಂದು ಕಲ್ಲುಗಳು ಬೀಳುತ್ತಿದ್ದರೆ ಬೀಳಲಿ, ನಿಂದನೆಯ ಕಳಂಕಗಳು ಬರುತ್ತಿದ್ದರೆ ಬರಲಿ, ಕಳಂಕ ಹತ್ತದಿದ್ದರೆ ಕಳಂಗಿದರ ಆಗಲು ಸಾಧ್ಯವಿಲ್ಲ. ಕಲ್ಲುಗಳು ಬೀಳದಿದ್ದರೆ ಮೀರಾ ಆಗಲು ಸಾಧ್ಯವಿಲ್ಲ. ಕಲ್ಲುಗಳು ಬೀಳುತ್ತಿವೆ ಎಂದರೆ ನೀವು ಎತ್ತರದ ಮೆಟ್ಟಿಲನ್ನು ತಲುಪಿದ್ದೀರಿ ಎಂದರ್ಥ. ಅತಿ ಕಠಿಣ ಸಮಸ್ಯೆ ಬರುವುದೇ ಜನರು ಏನು ಹೇಳುತ್ತಾರೆ ಎಂದು. ಯಾವ ಜನರು? ಎಂತಹ ಜನರು? ಜನರ ಚಿಂತೆ ನಿಮಗೆ? ಜನರ ಚಿಂತೆ ನಿಮಗೆನಾ? ಜನರು ನಿಮ್ಮ ಭಾಗ್ಯವನ್ನು ರೂಪಿಸುತ್ತಾರೆಯೇ? ಜನರು ನಿಮ್ಮನ್ನು ಎತ್ತರಕ್ಕೆ ಕರೆದುಕೊಂಡು ಹೋಗುತ್ತಾರೆಯೇ? ಜನರು ನಿಮ್ಮನ್ನು ಮಹಾನ್ ಮಾಡುತ್ತಾರೆಯೇ? ಎಂದಿಗೂ ಮಾಡುವುದಿಲ್ಲ, ಎಂದಿಗೂ ಮಾಡುವುದಿಲ್ಲ. ಒಂದು ವೇಳೆ ನೀವು ಮಹಾನ್ ಆಗಲು ಬಯಸಿದರೆ ಜನರು ಏನೋ ಹೇಳುತ್ತಾರೆ ಎಂಬ ಚಿಂತೆಯನ್ನು ಬಿಡಲೇಬೇಕು. ಯಾರು ಏನೋ ಹೇಳುತ್ತಾರೆ?
ನಿಮ್ಮನ್ನು ಯಾರು ದೇವತೆ ಆಗಲು ಬಿಡುವುದಿಲ್ಲ, ಯಾರು ಮಹಾತ್ಮರಾಗಲು ಬಿಡುವುದಿಲ್ಲ, ಯಾರು ಮಹಾನ್ ಪುರುಷ ಆಗಲು ಬಿಡುವುದಿಲ್ಲ, ಯಾರು ಮಹಾವೀರ ಆಗಲು ಬಿಡುವುದಿಲ್ಲ. ಅಂದ ಮೇಲೆ ಚಿಂತೆ ಯಾವುದಕ್ಕೆ? ನೀವು ಕೇವಲ ಚೆಕ್ ಮಾಡಿಕೊಳ್ಳಿ, ನಿಮ್ಮ ಒಳಗಿನ ಧ್ವನಿ ಏನು ಹೇಳುತ್ತದೆ, ತಂದೆಯ ಮೆಸೇಜ್ ಏನು ಹೇಳುತ್ತದೆ. ನಿಶ್ಚಿಂತರಾಗಿ ಮೇಲೆ ಹಾರಿರಿ. ಒಂದು ವೇಳೆ ನೀವು ತಪ್ಪಾಗಿದ್ದರೆ ಜನರು ಏನು ಹೇಳುತ್ತಾರೆ ಎಂದು ಚಿಂತೆ ಮಾಡಿರಿ. ನಿಮಗೆ ತಿಳಿದಿರುವಾಗ ನೀವು ರೈಟ್ ಆಗಿದ್ದೀರಿ, ಸರಿಯಾಗಿದ್ದೀರಿ ಎಂದು. ಆಗಲೂ ಜನರ ಚಿಂತೆ ಮಾಡುತ್ತೀರಾ? ಆಗಲೂ ಜನರು ಏನು ಹೇಳುತ್ತಾರೆ ಎಂದು ಚಿಂತಿಸುತ್ತೀರಾ? ಒಳ್ಳೆಯದು ಮಕ್ಕಳೇ, ಸದಾ ಖುಷಿಯಾಗಿರಿ, ಸದಾ ನಗು ನಗುತ್ತೀರಿ ಮತ್ತು ಸದಾ ತಂದೆಯೊಂದಿಗೆ ಮಿಲನ ಆಚರಿಸುತ್ತೀರಿ. ಇಂದು ಸಾಧಾರಣ ರೂಪದಲ್ಲಿ ಕಾಣುತ್ತಿರುವ ಈ ದೃಶ್ಯವಿದೆಯಲ್ಲ, ಆ ಸಮಯದಲ್ಲಿ ಮೀರಾ ಇದ್ದಾಗಲೂ ಸಾಧಾರಣವಾಗಿಯೇ ಕಾಣುತ್ತಿತ್ತು. ರಾಮ ಇದ್ದಾಗ, ಸೀತೆ ಇದ್ದಾಗಲೂ ಸಾಧಾರಣವಾಗಿಯೇ ಕಾಣುತ್ತಿತ್ತು. ಇಂದು ಸಾಧಾರಣವಾಗಿಯೇ ಕಾಣುತ್ತಿದೆ. ಆದರೆ ಇದು ಸಾಧಾರಣವಲ್ಲ. ನಿಮ್ಮ ದೊಡ್ಡ ದೊಡ್ಡ ಪುರಾಣಗಳು, ವೇದಗಳು, ಶಾಸ್ತ್ರಗಳು, ನಿಮ್ಮ ಮಹಿಮೆ ಇವೆಲ್ಲ ಎಲ್ಲಿಯದು? ಇವೆಲ್ಲ ಇಲ್ಲಿನದೇ. ಇದು ನಿಮ್ಮ ಕಣ್ಣುಗಳಿಗೆ ಸಾಧಾರಣವಾಗಿ ಕಾಣುತ್ತಿದೆ. ಆದರೆ ತಂದೆಯ ಕಣ್ಣುಗಳಲ್ಲಿ ಇದು ಸಾಧಾರಣವಲ್ಲ. ತಂದೆಯು ಹೇಳುವುದು ಇಷ್ಟೇ, ಇಲ್ಲಿ ಕುಳಿತು ಕೇಳುವವರು ಯಾರು ಸಾಧಾರಣರಾಗಬಾರದು. ಅವರು ಮಹಾನ್ ಆಗಲಿ, ದೇವತೆ ಆಗಲಿ, ಶ್ರೇಷ್ಠರಾಗಲಿ. ಒಳ್ಳೆಯದು, ಮತ್ತೆ ಸಿಗೋಣ. ಆತ್ಮಿಕ ಮಕ್ಕಳು ಆತ್ಮಿಕ ಮಾತ್ ಪಿತಾ ಬಾಪ್ ದಾದಾರವರಿಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ: ಆಲ್ರೌಂಡರ್ ಭವ. ಈ ಅಲೌಕಿಕ ಶಿಕ್ಷಣದಲ್ಲಿ ಪಾಸ್ವಿತಾನರಾಗಲು ಆಲ್ರೌಂಡರ್ ಆಗಿರಿ. ಆಲ್ರೌಂಡರ್ ಎಂದರೆ ಸಮಯಕ್ಕೆ ತಕ್ಕಂತೆ, ಅವಶ್ಯಕತೆಗೆ ತಕ್ಕಂತೆ ಅದರಲ್ಲಿ ಆಸಕ್ತಿಯಿಂದ ಸೇವೆಯಲ್ಲಿ ಯಶಸ್ಸು ಪಡೆಯುವುದು. ಕ್ಲಾಸ್ ಮಾಡಿಸಲು, ಕೋರ್ಸ್ ಮಾಡಿಸಲು ಎಷ್ಟು ಆಸಕ್ತಿ ಇಡುತ್ತೀರೋ ಅಷ್ಟೇ ಆಸಕ್ತಿ ಸ್ಥೂಲ ಸೇವೆಯಲ್ಲಿ ಅಂದರೆ ಕರ್ಮಣ ಸೇವೆಯಲ್ಲಿಯೂ ಇರಲಿ. ನಮ್ಮದು ಸೂಕ್ಷ್ಮ ಸೇವೆ. ಸ್ಥೂಲ ಸೇವೆಯನ್ನು ಇತರರು ಮಾಡುತ್ತಾರೆ ಎಂದಲ್ಲ, ಇಲ್ಲ, ಇದು ಕೂಡ ಶಿಕ್ಷಣದ ಒಂದು ಸಬ್ಜೆಕ್ಟ್ ಆಗಿದೆ. ಆದ್ದರಿಂದ ಇದನ್ನು ಹಗುರವಾಗಿ ಪರಿಗಣಿಸಬೇಡಿ. ಒಂದು ವೇಳೆ ಕರ್ಮಣದಲ್ಲಿ ಮಾರ್ಕ್ಸ್ ಕಡಿಮೆಯಾದರೆ ಆಗಲು ಪಾಸ್ವಿತಾನರಾಗಲು ಸಾಧ್ಯವಿಲ್ಲ. ಒಳ್ಳೆಯದು. ಓಂ ನಮಃ ಶಿವಾಯ.